ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. RCB ಕಪ್ ಗೆಲ್ಲುತ್ತಾ, ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡುತ್ತಾ, ಹೊಸ ಅಧ್ಯಾಯವನ್ನು ಚರಿತ್ರೆಯನ್ನು ಬರೆಯುತ್ತಾ, ಪ್ಲೇ ಆಫ್ಗೆ ಪ್ರತಿಯೊಂದು ಟೀಮ್ ಕೂಡ ಜಿದ್ದಾಜಿದ್ದಿಯಾಗಿ ಓಡ್ತಾನೆ ಇದೆ. ಮೊನ್ನೆ RCB ಮತ್ತು ಡೆಲ್ಲಿ ಡೇರ್ ಡೆವಿಲ್ಸ್ನ ತಂಡದಲ್ಲಿ ಆಟದ ಒಂದು ಪಂದ್ಯದಲ್ಲಿ RCB ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿ ಪ್ಲೇ ಆಫ್ಗೆ ಕಮ್ ಬ್ಯಾಕ್ ಹೊಡೆದಿದೆ. ಎಲ್ಲರೂ ಅಂದ್ಕೊಂಡ್ಬಿಟ್ಟಿದ್ರು RCB ಈ ಸರಿ ಕಪ್ಪು ಗೆಲ್ಲಲ್ಲ, ಹೊಸ ಅಧ್ಯಾಯನೂ ಸೃಷ್ಟಿ ಮಾಡಲ್ಲ ಅಂತ. ಆದರೆ RCB ತನ್ನ ಹೊಸ ಅಧ್ಯಾಯವನ್ನು ಸೃಷ್ಟಿ ಮಾಡೋಕ್ಕೆ, ಪ್ಲೇ ಆಫ್ಗೆ ಮುನ್ನುಗ್ಗೋಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದೆ. ಕಳೆದ ವಿಡಿಯೋದಲ್ಲಿ ನಾನು ಹೇಗೆ ಪ್ಲೇ ಆಫ್ ಹೇಗಿರುತ್ತೆ, ಅದರ ಪ್ರೊಸೆಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅಂಶ ತುಂಬ ಕ್ಲಿಯರ್ ಆಗಿದೆ. 18 ಅನ್ನುವಂಥ ಸಂಖ್ಯೆ. ಈ 18 ಸಂಖ್ಯೆ ಏನು ಮ್ಯಾಜಿಕ್ ಮಾಡುತ್ತೆ ಅಂತ ನೋಡಬೇಕು. RCB ವಿರಾಟ್ ಕೊಹ್ಲಿಯ ಜರ್ಸಿ ನಂಬರ್ 18. RCB ಪ್ಲೇ ಆಫ್ಗೆ ಎಂಟ್ರಿ ಆಗಬೇಕು ಅಂದರೆ 18ನೇ ತಾರೀಖದಂದು ನಡೆಯುವ CSK ಮತ್ತು RCBಯ ಒಂದು ಪಂದ್ಯದಲ್ಲಿ RCB ಗೆಲ್ಲಬೇಕು ಅಂದರೆ ಬರೀ ಗೆಲುವು ಅಷ್ಟೇ ಅಲ್ಲ, ಭರ್ಜರಿ ಗೆಲುವಾಗಬೇಕು. ಆ ಭರ್ಜರಿ ಗೆಲುವಾಗಬೇಕು ಅಂದರೂ ಕೂಡ 18 ರನ್ಗಳ ಅಂತರದಲ್ಲಿ RCB ಗೆಲ್ಲಬೇಕು. ಇಲ್ಲೂ 18 ಬಂತು. ಚೇಸ್ ಮಾಡಿ ಗೆಲ್ಲಬೇಕು ಅಂದರೂ ಕೂಡ 18.1 ಓವರ್ಗಳಲ್ಲಿ ಗೆಲ್ಕೋಬೇಕು. ಆವಾಗ ಪ್ಲೇ ಆಫ್ಗೆ ಎಂಟ್ರಿ ಆಗುತ್ತೆ RCB. ಈ 18 ಈ ಮ್ಯಾಜಿಕಲ್ ಸಂಖ್ಯೆ ಇವರಿಗೆ ವರ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಮೊನ್ನೆಯ ಪಂದ್ಯದಲ್ಲಿ RCB ಗೆದ್ದಿದ್ದು RCB ಅಭಿಮಾನಿಗಳಿಗೆ ತುಂಬ ಖುಷಿಯಾಗಿದೆ. ಯಾಕಂದರೆ ಪ್ಲೇ ಆಫ್ಗೆ ಮುನ್ನುಗ್ಗೋಕ್ಕೆ ಒಂದು ದಾರಿ ಸುಲಭವಾಗಿದೆ ಅಂತ ಖುಷಿ ಪಟ್ಟಿದ್ದಾರೆ. RCB ಪಾಯಿಂಟ್ ಟೇಬಲ್ನಲ್ಲಿ 10ನೇ ಸ್ಥಾನದಲ್ಲಿತ್ತು, ನಂತರ 7ನೇ ಸ್ಥಾನಕ್ಕೆ ಬಂತು. ಮೊನ್ನೆ ಮ್ಯಾಚ್ ಗೆದ್ದ ನಂತರ 5ನೇ ಸ್ಥಾನಕ್ಕೆ ಬಂದಿದೆ. ಈಗ ಈ 5ನೇ ಸ್ಥಾನದಿಂದ 18ನೇ ತಾರೀಕಿಗೆ ನಡೆಯಲಿದೆ ಅಲ್ಲ ಈ ಮ್ಯಾಚಲ್ಲಿ 18 ರನ್ಗಳಿಂದ ಅಂತರವನ್ನು ಕಾಪಾಡ್ಕೊಂಡು ಗೆಲ್ಲಬೇಕು. ಚೇಸ್ ಮಾಡಿದರೆ 18.1 ಓವರ್ಗಳಿಂದ ಚೇಸ್ ಮಾಡಿ ಗೆಲ್ಲಬೇಕು. ಗೆದ್ರಾಗಲ್ಲ. ಲಕ್ನೋ ಮತ್ತು ಡೆಲ್ಲಿ ಡೇರ್ ಡೆವಿಲ್ಸ್ ಸೋಲ್ಬೇಕು. ಪ್ಲೇ ಆಫಿಂದ ಮಾತ್ರ RCBಗೆ ದಾರಿ ಸುಲಭವಾಗುತ್ತೆ. ಮತ್ತಷ್ಟು ಇಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.